ಧನ್ಯರನ್ನಾಗಿ ಮಾಡಮ್ಮ ತಾಯಿ ಮಹಾನ್ ಮಾಯಿ. ನೀವು ಯಾರು? ಈ ಕಾನನದಲ್ಲಿ ನನ್ನ ತಮ್ಮನಾದ ಭೈರವನನ್ನು ನೋಡಿದರೆ ಕಮ್ಮನೆ ಹೇಳಿದರೆ ದಾಸಿಗಳಿನ ಅಮ್ಮ ಎಲ್ಲಾನು ತಮ್ಮನ್ ನೋಡಿದ್ರೆ ಹೇಳ್ರವ ಹಂಗ್ಯಾಕ ಮೂಗ್ದಂಗ್ ನಿಂತಿದ್ದೀರಿ ಪಾಪ ಎಮ್ಮ ಬಾಯ್ ಪಡ್ಕಂತಾಳೆ ತಮ್ಮ ನಮ್ಮ ದೈತ್ಯರು ಸತ್ತನ್ನಿನಿಂದ ಕಾನನಕ್ಕೆ ಹೊತ್ತು ತಿರುಗುತ್ತಿದ್ದರು. ನಿಮ್ಮ ದರ್ಶನದಿಂದ ಬಡವರಿಗೆ ಭಾಗ್ಯ ದೊರೆತಂತಾಯಿತು. ನಿಮ್ಮ ಧೀರ ತಮ್ಮನು ಇದೇ ಕಾದ್ರಿ ಮಲೆಯಲ್ಲಿ ಬೇಡರವನಾದ ಕಾಟಣ್ಣನಿಗೆ ಪಟ್ಟ ಕಟ್ಟುತ್ತಾನಂತೆ ತಾಯಿ. ನೋಡಮ್ಮ ಮಹಾನ್ ಮಾಯಿ. ನಮ್ಮ ಕಾಟನಿಗೆ ಪಟ್ಟ ಕಟ್ತಾ ಇದ್ದಾನೆ. ನಿನಗೆ ಇಷ್ಟೊಂದ ಬುದ್ಧಿ ಮಕ್ಕಳಿದೆ. ಈ ಕೆಟ್ಟ ಅರಣ್ಯದಲ್ಲಿ ಹಿರಿಯರ ಮಮತೆಯನ್ನು ತಿಳಿಯದೆ ಮಕ್ಕಳನ್ನೇ ಬಿಟ್ಟು ಬರುವುದೇ? ಅಮ್ಮ ಅಕ್ಕಯ್ಯ ಅಪರಾಧಗಳನ್ನು ಮನ್ನಿಸಿ. ಕಾಟಣ್ಣನು ಸಣ್ಣವನಲ್ಲ, ಬಲ್ಲಿಯ ಕಾಟಣ್ಣನು ಎಲ್ಲ ಧರ್ಮಗಳನ್ನು ಬಲ್ಲವನು, ನೀತಿವಂತನು, ಗುಣವಂತನು. ಇಷ್ಟೆಲ್ಲ ಕಾರ್ಯಗಳನ್ನು ನಾನೇ ಕಾರಣನು. ರೂಪ ಭಕ್ತರನ್ನು ದ್ವೇಷಿಸಬೇಡ ಮಾ ಅಕ್ಕಯ್ಯ. ಅಮ್ಮ ತಾಯಿ ಬೇಡರೆಂಬುದು ತರವಲ್ಲ. ನಾವು ಸಣ್ಣ ಕುಲದವರು, ಪಟ್ಟಣಗಳನ್ನೆಲ್ಲ ಸುತ್ತಿ ಬಿಡುವರು. ನಿಮ್ಮ ನಂಬಿ ಬಂದರಿಂದ ನಮ್ಮದು ತಪ್ಪಾಯ್ತು. ನಿಮ್ಮದು ರಾಗವೂ ಬೇಡ, ನಿಮ್ಮ ಪಟ್ಟಣವೂ ಬೇಡ. ನಾವು ಹುಟ್ಟಿದ ಎಡಮನೆಗೆ ಹೋಗೋಣ ಮಾ ತಾಯಿ. ಅಯ್ಯಪ್ಪ ತುಡುಕು ಬೇಡ. ನೀನು ನನ್ನನ್ನು ನಂಬಿ ಬಂದು ಕೇಳಬೇಡ, ಮನಸ್ಸಿಗೆ ವ್ಯಥೆ ಪಡಬೇಡ. ನೀನು ಎಲ್ಲಿರುವೆಯೋ ನಾನು ಅಲ್ಲೇ ಇರುತ್ತೇನೆ. ನಡೆ ಹೋಗೋಣ. ನನ್ನ ಮೇಲೆ ಕೋಪಿಸಬೇಡ. ಹೊರ ಹುಟ್ಟಿದವರೆಂದು ತಮ್ಮನ ಮೇಲೆ ಕೋಪ ಬಂದು ಒಂದೆರಡು ಮಾತುಗಳನ್ನಾಡಿದರೆ ಗೊತ್ತಾ, ನನ್ನ
ಮಾಡಿದ್ದೇನೆ. ಅಲ್ಲದೆ ನಾನು ನಿನಗೆ ಸಹ ಮುಂದೆ ಆಗಿದ್ದೆ. ಸುಖದಿಂದ ರಾಜ್ಯಭಾರ ಮಾಡಿಕೊಂಡು ಹೋಗೋಣ ಬಾರಪ್ಪ. ಹಠಯ ಒಳ್ಳೆಯದಾಯ್ತು. ಚಿಕ್ಕವನಾದ ಎನ್ನ ಹಿರಿಯ ಹಕ್ಕಳಾದ ಮನ್ನಿಸಿರುವಳು. ನಾನು ಇಲ್ಲಿರೋದು ಬೇಡ. ಗಾಡಿ ಅವಧಾನದಿಂದ ಗಾಡಿ ಪೂಜೆಗೆ ಹೋಗುವನು. ಕನ್ಯೆ